ಕುಮಾರನು ತಲೆಬಾಗಿಸಿ ಗುಂಪಿನಿಂದ ಸ್ವಲ್ಪ ದೂರವಾಗಿ ನನ್ನ ದೇವರ ಸನ್ನಿಧಿಯಲ್ಲಿ ಸ್ವಲ್ಪ ಸಮಯವಾದರೂ ನಾನು ಪ್ರಾರ್ಥನೆ ಮಾಡಬೇಕೆಂದು ಆಶಿಸಿದರು. ಆಶೆ ಹೊಂದಿರೋವರು ಆಶೀರ್ವದಿತರಾಗ್ತಾರೆ. ದೇವರ ವಾಕ್ಯವು ಇಷ್ಟು ಶುದ್ಧವಾಗಿದೆ. ಯಾವುದಕ್ಕೂ ಹೋಲಿಸಿದ್ರೆ ಅದು ಧಾರಾವಳಿಗಿಂತಲೂ ಮಧುರವಾಗಿದೆ. ಅದು ಬಂಡೆಯನ್ನು ಓಡಿಸುವ ಸುಪ್ಪಿಯಂತೆ ಇದೆ. ಅದು ಕಂಸಾಲಿಗನ ಅಗ್ನಿಯಂತೆ ಇದೆ. ಚಾಕಲಿಗನ ಸಭೆಗೆ ಹೋಲಿಸಿದ್ರೆ ದೇವರ ವಾಕ್ಯವು ದೊಡ್ಡದು. ಅದು ರತ್ನರಾಜ್ಯಗಳಿಗಿಂತಲೂ ಆಸೆ ಪಡುವುದಾಗಿದೆ. ಬೆಳ್ಳಿ ಬಂಗಾರದ ನಾಣ್ಯಗಳಿಗಿಂತಲೂ ಶ್ರೇಷ್ಠವಾದ ದೇವರ ವಾಕ್ಯವನ್ನು ನಾವು ಪಾಲಿಸಬೇಕು. ಅದನ್ನು ಒಂದು ನಿರ್ಧಾರವಾಗಿ ತೆಗೆದುಕೊಳ್ಬೇಕು. ಪ್ರಾರ್ಥನೆಯ ವಾಕ್ಯ ಇದ್ರೆ ನಾವು ಗೆಲ್ತೇವೆ. ಜೀವನದಲ್ಲಿ ನಿನಗೆ ಸೋಲು ಬರೋದಿಲ್ಲ. ವಾಕ್ಯವೆಂದಾಗ ನೀನು ಹಿಡಿದುಕೊಂಡು ದೇವರ ಮನಸ್ಸನ್ನು ತಿಳ್ಕೊಳ್ತಿದೀಯ. ಪ್ರಾರ್ಥನೆ ಇದ್ದಾಗ ನಿನ್ನ ಭಾರವನ್ನ ದೇವರ ಮೇಲೆ ಹಾಕ್ತಿದೀಯ. ಅದಕ್ಕಾಗಿಯೇ ಎರಡೂ ಇರಬೇಕು. ವಾಕ್ಯ ಇರಬೇಕು, ಪ್ರಾರ್ಥನೆ ಇರಬೇಕು. ಆದ್ದರಿಂದ ಈ ವಾಕ್ಯವನ್ನು ಓದ್ತಿರುವಾಗ ದೇವರು ನಿನ್ನೊಡನೆ ಮಾತನಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ನೀನು ದೇವರೊಡನೆ ಮಾತನಾಡ್ತೀಯ. ಇದು 121 ಅರ್ಥ. ವಾಕ್ಯ ಓದ್ತಿದ್ದಾಗ ನೀನು ದೇವರನ್ನ ಕೇಳ್ತಿದ್ದೀಯ. ನೀನು ಪ್ರಾರ್ಥನೆ ಮಾಡುವಾಗ ನೀನು ನಿನ್ನ ಮನವಿ ದೇವರ ಮುಂದೆ ಇಡುತ್ತೀಯ. ಆದ್ದರಿಂದ ಪ್ರಾರ್ಥನೆ ಹೆಚ್ಚು ಇರಬೇಕು. ವಾಕ್ಯವನ್ನು ಹೆಚ್ಚು ಧ್ಯಾನಿಸಬೇಕು. ದೇವರ ವಾಕ್ಯ ಜೀವಂತವಾಗಿದೆ. ಆ ವಾಕ್ಯ ನಿನ್ನೊಡನೆ ಮಾತನಾಡುತ್ತದೆ. ಆ ವಾಕ್ಯ ನಿನಗೆ ಶಾಂತಿ ನೀಡುತ್ತದೆ, ನಿನಗೆ ಆಧಾರ ನೀಡುತ್ತದೆ, ನಿನಗೆ ದಿಕ್ಕು ತೋರಿಸುವಂತೆ ಕೆಲಸ ಮಾಡುತ್ತದೆ. ನಿನ್ನ ಹೆಜ್ಜೆಗಳ ಮೇಲೆ ಬೆಳಕು ಚೆಲ್ಲಲ್ಪಡುತ್ತದೆ. ಆದ್ದರಿಂದ ವಾಕ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂಬ ನಿರ್ಧಾರವನ್ನು ನೀವು ಇಂದು ತೆಗೆದುಕೊಳ್ಳಬೇಕು. ಖಂಡಿತವಾಗಿಯೂ ವಿಸ್ತೃತವಾಗಿ ವಾಕ್ಯವನ್ನು ಓದಬೇಕು. ದೇವರ ವಾಕ್ಯವನ್ನು ಪ್ರೀತಿಸಿರಿ.